ಲೇಬರ್ ಡಿಪಾರ್ಟ್ಮೆಂಟ್ ಕೆಳಗಡೆ ಇದ್ರಲ್ಲ ಅವರೆಲ್ಲ ಎಲ್ಲಮ್ಮ ಅವ್ರು ಇದ್ದಿದ್ದು ಮಾಡಿದ್ರು ಕೊಟ್ಟಿದ್ದೀರಾ ಆಯ್ತು ಫೆಸಿಲಿಟಿ ಎಲ್ಲ ಒಂಚೂರು ಕೊಡ್ಬೇಕು ಅವ್ರಿಗೆ ಮೇಡಮ್ ಇನ್ಚಾರ್ಜ್ ಅಂತಾನೆ ಇರೋದು ಹೊಸದಾಗ ಬಂದಿದ್ದೀರಾ ಯಾರು ಬಂದಿರೋದು ಈಗ ಪಬ್ಲಿಕ್ ಯುಟಿಲಿಟಿ ಸರ್ವಿಸ್ ಅಂದ್ಬಿಟ್ಟು ಪಬ್ಲಿಕ್ ಸರ್ವಿಸಲ್ಲಿ ಏನೇನೆಲ್ಲ ಫೆಸಿಲಿಟಿ ಅವೈಲೇಬಲ್ ಇದೆ ಅವಾಗ ಪಬ್ಲಿಕ್ಗೆ ಸ್ಪೀಡಾಗಿ ಫೇರಾಗಿ ಸಿಗಬೇಕು ಅಂತ ಅದಕ್ಕೊಂದು ಅವೇರ್ನೆಸ್ ಕೊಡ್ತಾ ಇದ್ದೀವಿ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಅದಕ್ಕೊಂದು ನಿಮ್ಮ ಕಡೆಯಿಂದ ಏನೇನು ಸರ್ವಿಸ್ ಇದೆ ಕಾರ್ಡಿನೈಸೇಷನ್ ಮಾಡಬೇಕು ಆ ಪೆನ್ಷನ್ನು ಸ್ಕೂಲ್ ಫೀಸು ಮೆಟರ್ನಿಟಿ ಎಲ್ಲ ಇದೆಯಲ್ಲ ಅದರಲ್ಲಿ ಲಿಸ್ಟ್ ನಿಮಗೆ ಆ ಕಟ್ಟಡ ಕಾರ್ಮಿಕರು ಬಂದಿದ್ದು ಅದೆಲ್ಲ ಕಾರ್ಡಿಂದ ಎಲ್ಲ ನೀಟಾಗಿ ಕೊಡ್ರಿ ಅದನ್ನು ಸರಿ ಅಂಗನವಾಡಿ ಕೇಂದ್ರ ಸರ್ ಅಲ್ಲ ಸೋಷಿಯಲ್ ಫಾರೆಸ್ಟ್ ಈಗ ವಾರ ಚೇಂಜ್ ಮಾಡೋದು ಚೆಲ್ಲಿಗೆ ಹಾಕ್ಬೇಕು ಅದನ್ನ కట్టడ కార్మికులు ఏం పని చేస్తున్నారు లేబర్ కాదబ్బా 60 ఏళ్ళు అయితే అది ఉంటుందో లేదో చూస్తాము ఇది కట్టడ కార్మికుల డిపార్ట్మెంట్ ఉంది ಮಾಮಾಯಿ లేదు ಇವ್ರಿಗೆ ಈಗ 60 ವರ್ಷ ಬರಲ್ಲ ಇವ್ರಿಗೆ ಲ್ಯಾಬ್ಸ್ ಆದರೆ ಏನು ರಿನ್ಯೂವಲ್ ಮಾಡ್ಬೇಕಾ ರಿನ್ಯೂವಲ್ చేసుకుంటే ಇವ್ರೇನು ತೊಂದರೆ 60 ವರ್ಷ ಆಗ್ಬಿಟ್ಟಿದೆ ಈಗ ಏನಂತ ಈಗ ಫೆಸಿಲಿಟಿ ಈಗ ಬರಲ್ಲ ಅಂತ ಹಾಂ పెన్షన్ ఈడొచ్చలేదప్ప ఇక్కడ ఆడు వేరే ಪೆನ್ಷನ್ ನಮಗೆ ಕಾರ್ಡ್ ರಿನ್ಯೂವಲ್ ಮಾಡಕ್ಕೆ 1 ವರ್ಷ ಟೈಮ್ ಇರುತ್ತೆ ಅದು ವರ್ಕ್ ಮಾಡಿಸ್ಕೊಂಡ್ರೆ ಆಗುತ್ತೆ ಇಲ್ಲ ಅಂದ್ರೆ ಆಗಲೇ 2 ವರ್ಷ ಆಗಿದೆ ಅದಕ್ಕೆ ರಿನ್ಯೂವಲ್ ಮಾಡಕ್ಕೆ ఇప్పుడు పెన్షన్ వేరే పక్కన వస్తుంది తహసీల్దార్ పైన వస్తుంది అవేంద్రీ ನಿಮ್ಮದು ఇప్పుడు పెన్షన్ వేరే వస్తుంది ఇది ಕೂಲಿ ಪನಿ చేసేవాళ్ళకి ಕಾರ್ಡ್ ಇದ್ರೆ ಮಾತ್ರ ಬಟ್ 60 ವರ್ಷದವರೆಗೂ ಅಷ್ಟೇ ನಿಮ್ಗೆ ಇರೋದಲ್ವಾ 60 ఏళ్ళు అయిపోతే ఈడ లేబర్ డిపార్ట్మెంట్లో అయిపోతుంది తహసీల్దార్ కాలంలో ఓల్డ్ ఏజ్ పెన్షన్ వస్తుంది ఆడ సందేశ సురక్షలో సార్ దానికి అప్లై చేయడానికి ఈడ అంతే అయ్యలేదు అది చేస్తాం పద కింద చేస్తారు నాటు కచేరీ పోయి వాళ్ళు ఏమేమి దాఖలు అడుగుతారో దానంతా అప్లై చేసుకుని ఆమెట్టుకుని ఈడేమొద్దు ఊరికే ఎలా వస్తావు ఈడ అయిపోయింది నీకు 60 ఏళ్ళు అయిపోయింది పో ఆయ పద పద ఆయా ఇప్పుడు 60 ఏళ్ళు అయిపోయాయి కదా ఇంకేం చేస్తాను పక్కన అప్లై చేయప్ప పోయి సರಿ ಎತ್ಕೊಬ ಪುರಾಣ ಇಲ್ಲೇ ಎತ್ಕೊಬ ಎಲ್ಲ ಪುರಾಣ అస్తే యాక డిలే యాక ಮಾಡ್ತೀವಿ ఏమ్మా పని చేస్తారా ఏం పని చేస్తావు నువ్వా గాడి పని నువ్వమ్మా రిన్యూవల్ అంటే చేసుకోవాలా వాళ్ళు మేడం చెప్తా ఉన్నారు వాళ్ళు ఏమన్నా అడుగుతారు గుడ్లు ఏమేమి అడిగితే ఇప్పుడు మీరు అర్థమైనా అంతా గవర్నమెంట్ నుంచే ఉండే అంతా మీకు ఏమి ఇస్తారో దాన్ని ఇస్తారో ఇచ్చి పని చేయాలి మీరంతా మాట్లాడదు కదా కింద మీరే కదా ఉండేది ఎత్తుకోవమ్మా కిట్ట సార్ రండి సార్ సంతోషిన ಕೊಡ್ರಿ ಅದನ್ನ ಓಪನ್ ಮಾಡಿ ಅದನ್ನ ಏನೇನಿದೆ ಓಕೆ ఆడే ఉండండి వస్తారు అట్లే ఉండండి ಕೆಲಸ ಮಾಡೋ వెరీ గుడ్ ఎవరికో అమ్ముకుడదామా ఇదే అమ్మి మెడిసిన్ ఆమెట్కే మీకే పెట్టుకోవాలి ఇంట్లో ఇప్పుడు ఎవరైనా అదే మెజర్మెంట్ ఇది నోడోದು ಅಮ್ಕುಡ್ದು ಆಮೆಟ್ಕೆ ಅಮ್ಗಿ ಮೆಡ್ಸಿನ ಕಾಶ అప్పుడంతా వస్తుంది
ಎಷ್ಟು ಸರ್ ಈಗ 1000 ರೂಪಾಯಿ కాదప్ప అది అయిపోయింది టైం అయిపోయింది ఇప్పుడు ఏమీ లేదు ఇంకా ఫెసిలిటీ నీకు 60 ఏళ్ళు అయితే అయిపోతుంది లేబర్ డిపార్ట్మెంట్లో అంతే పద అక్కడ జీవన్ అమ్ముకుందాం నిన్నే పోయిడ్చి ఉండము స్కేలా ఇంజనీర్ నాగరత్నమ్మ నెక్స్ట్ తీసుకోండి కొడి అమరావతి అల్తకొలి ముంతాజ్ బి ಸ್ಕೇಲ್ ಇದೆ ముంతాజ్ బి మాస్టర్ అమ్ముకుందాం ఎవరు అంతే పోయిడ్చి ఆడియో షాప్లా పద్మమ్మ ರಾಮ ಹುಷಾರು ನೋಡಿ ಮೇಡಮ್ ಅಲ್ಲಿ ಯಾರು ಬಿಡ್ಬೇಡ್ರಿ ಮತ್ತೆ ಆಮೇಲೆ ಮಿಸ್ ಆದ್ರೆ ಪಾಪ ಅವ್ರು ಸಾಕೇನ್ರಿ ಪಾಪ ಒಂದಾದ್ರೂ ಅವ್ರು ಸಾಕ್ಮೇಲೆ ಯಾರು ಏನು ತೊಂದರೆ ಅವರು ನಮ್ಮ ಒಂದೊಂದು ಮತ್ತೆ ನಾವು ಇಲ್ಲ అమ్మా అంత అట్లా నిజేందమ్మా ಲೇಬರ್ ಇನ್ಸ್ಪೆಕ್ಟ್ರಾ ಈಗ ಬಂದಿರೇನ್ರಿ ಬನ್ನಿ ಅವ್ರನ್ನ ಯಾಕೆ ಓಲ್ಡ್ ಮಾಡ್ತೀರಾ ಅವ್ರಿಗೆಲ್ಲ ಕಲಿಸ್ಬೇಕಲ್ಲ ಬೇಗ ಬನ್ನಿ ಕೊಡ್ರಿ ಅವ್ರಿಗೆ ಹಿಂಗೋಗಿ ಇನ್ನೊಂದು ಇಟ್ಕೋಮ್ಮ ಇವರು ನಿಮ್ಮ ಮೇಡಮ್ ಕಡೆಯಿಂದ ಕೊಡ್ಸೋಣ ಮೇಡಮ್ ಒಂದು ಕೊಡ್ತೀನಿ ಮೇಡಮ್ ಕೊಡಿ ಹಿಂಗೋಗಿ ಸರಿ ಅಲ್ಲಮ್ಮ ಉಂಡು ಹಿಂಗೋಗಿ ಸರಿ ಎಲ್ಲ ఇదేనమ్మా అప్పుడు తీసుకుంటారు లేదమ్మా పెట్టుకోం సమీవుల్లా సుశీలమ్మ వినోదమ్మ ఇదిరా సుశీలమ్మ ಆ ಕಿಟ್ ಅಂತ ಬೇರೆ తీసుకుంటారు కదా ಅಮ್ಕುಡ್ ದೇವ್ರಿಗೆ ನೋಡ್ರಿ ಅವರು ಲೇಬರ್ ಇಸ್ಕೊಟ್ರೆ ಮಾರ್ಕೆಟ್ ಬಿಡೋರು ನೋಡಮ್ಮ ಆಮೇಲೆ ಆಟೋ ಶಾಪ್ ಕಿತ್ಕೊಂಡು ಹೋಗಿ ಕೊಟ್ಬಿಟ್ಟು ಮನೆಗೆ ಆಗ సూపి అలా వచ్చే ఫోటో సూపి దానంత ఇప్పుడు పని చేసి ఇచ్చిండారు అది సీరియస్ అది పని చేసి అదంతా ఉపయోగం చేసుకుంటా అమ్మిడిసి ದುಡ್ಡು వస్తుంది పోయి ಸಾಯಂಕಾಲము ಈಗ ವಸ್ತು ಇದ್ರೆ ನೀವು ಶಾಶ್ವತವಾಗಿ ಉಪಯೋಗಿಸ್ಕೋಬಹುದು ವಸ್ತು ಹೋಯ್ತು ಅಂದ್ರೆ ಸಿಗಲ್ಲ ನಿಮ್ಗೆ ಗೊತ್ತಾಗಲ್ಲ ಅದು ಅಲ್ಲಪ್ಪ ಯಾರಿಗೆ ಮತ್ತೆ ಕೊಡೋದು ಸಾಕ್ರಿ ಸುಶಾಂತ್ ಮೇಡಮ್ ಆಮೇಲೆ ಮತ್ತೆ ಏನಮ್ಮ ನಿಮ್ಮ ಹೆಸರು ವಿನೋದಮ್ಮ తీసుకోండి ಮಾಡ್ಕೊಂಡಿದ್ರೆ ಕೊಡಪ್ಪ ಇಂಜಿನಿಯರಿಂಗ್ಗೆ ಡಿಪ್ಲೊಮಾ ಸ್ಟೂಡೆಂಟ್ ಕೊಟ್ಟಂಗಿದೆ ಅಲ್ಲಲ್ಲ ಈಗ ಸ್ಕೇಲು ಸರ್ ಫೋನ್ ಎತ್ಕೊಂಡ ಅವ್ರನ್ನ ನೋಡ್ರಿ ಅವ್ರನ್ನ ಮತ್ತೆ ಕನ್ಫರ್ಮ್ ಮಾಡ್ಕೋಬೇಕು ಅದನ್ನ ಕನ್ಫರ್ಮ್ ಮಾಡ್ಕೊಡ್ರಿ ಅವ್ರ ಹತ್ರ ಈಗ ಎಷ್ಟು ಗಿರೀಶ್ ಎಷ್ಟು ತುಂಬಿಕೊಂಡಿದೆ ಇದು ಆಫೀಸಾ ಸರಿ ಮೇಡಮ್ ಇದೆ ಇವಾಗ ಬರಲ್ಲ ಇದೆಯಾ ಎಲ್ಲ ಕಡೆ ಸ್ಟಾಕ್ಲೆಲ್ಲ ಚೆಕ್ ಮಾಡಿಸ್ಬೇಕು ನೀವು ಪಬ್ಲಿಕ್ಕಲ್ಲೆಲ್ಲ ಒಂಚೂರು ಡ್ರಿಂಕ್ಸ್ ಎಲ್ಲ ಬಸ್ ಸ್ಟಾಪಲ್ಲಿ ಹಾಕಿದ್ರೆ ಈ ಪಾರ್ಕು ಕಿಂಗ್ಯಾಟ್ ಪಾರ್ಕು ನೆಹರು ಪಾರ್ಕು ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ ಎಲ್ಲ ಕುಡ್ಬಿಟ್ಟೆಲ್ಲ ಓಡಾಡ್ತಾ ಇರ್ತಾರೆ ಎಲ್ಲ ವಾಚ್ ಮಾಡಿ ಅವೆಲ್ಲ ನಿಮ್ಮೇನು ಎಕ್ಸೈಸಲ್ಲಿ 3.5 ಲೀಟರ್ ಆ ಡ್ರಿಂಕ್ಸು 9.3 ಸಮಥಿಂಗ್ ಬೀರು ಅದ್ರ ಮೇಲೆ ಮೋಟರ್ ಸಪ್ಲೈ ಮಾಡ್ಬೇಕು ಪಬ್ಲಿಕ್ ಯಾರು ಕುಡಿಬಾರ್ದು ಅಂತೇಳಿ ಇದು ಪಬ್ಲಿಕ್ ಯುಟಿಲಿಟಿ ಸರ್ವಿಸ್ ಅಂದ್ಬಿಟ್ಟು ಒಂದು ಲೀಗಲ್ ಅವೇರ್ನೆಸ್ ಪ್ರೋಗ್ರಾಮು
ಗೌರ್ಮೆಂಟ್ ಏನೇನು ಫೆಸಿಲಿಟಿ ಸಿಗಬೇಕು ಅವೆಲ್ಲ ಪಬ್ಲಿಕ್ ಸಿಗಬೇಕು ಅಂತ. ಇದು ನಿಮ್ದೇನು ಸರ್ವಿಸ್ ಇಲ್ಲ, ನೀವೇ ಅವ್ನು ರೈಡ್ ಮಾಡ್ಬೇಕಷ್ಟೇ. ಪಬ್ಲಿಕ್ ಎಲ್ಲ ಒಂದ್ಸಲ ಸರಿಯಾಗಿ ಇಟ್ಕೋಬೇಕು. ಹಾಂ ಆಯ್ತು ಮಾಡ್ತೀವಿ. ಎಷ್ಟು ದಿನ ಶಿಫ್ಟ್ ಆಗಿರಿ ಇಲ್ಲಿಗೆ? STD ವ್ಯವಸ್ಥೆ ಇದು ಎಲ್ಲ ಕಿಟ್ಗಳಲ್ಲಿ ನೀವೇ ಕೊಡ್ತದಾ? ಇಲ್ಲೇ ಕೊಡ್ತಾರೆ ಕಿಟ್ಟಲ್ಲ? ನೀವೇನು ಮಾಡ್ತೀರಿ ಇಲ್ಲಿ? ಆಫೀಸ್ ಸೂಪರ್ವೈಸರ್ ರಾಜೇಶ್ ಇದ್ದಾರಾ? ಸರ್ ಇಲ್ಲ ಸರ್, ಟ್ರೈನಿಂಗ್ ಆಯಿತು, ಮೀಟಿಂಗ್ ಆಯಿತು. ರಾಜೇಶ್ ಟ್ರೈನಿಂಗ್ ಆಯ್ತಾ? ಮೀಟಿಂಗ್ ಆಯಿತು. ನೋಡಿ, ಗೌರ್ಮೆಂಟ್ ಫೆಸಿಲಿಟಿ, ಗೌರ್ಮೆಂಟ್ ಪಬ್ಲಿಕ್ ಸರ್ವಿಸ್ ಅಂದ್ಬಿಟ್ಟು ಗೌರ್ಮೆಂಟಿಂದ ಏನೇನು ಇದೆ ಪಬ್ಲಿಕ್ ಅದೆಲ್ಲ ನೀವು ಫೇರಾಗಿ ಫ್ರೀಯಾಗಿ ಕೊಡ್ಬೇಕು. ಯಾವ ರೀತಿ ಅವ್ರಿಗೆ ತೊಂದರೆ ಮಾಡ್ಬೋದು ಅವರು ಸಹ ನಿಮ್ಮ ಜೊತೆ ಸೌಜನ್ಯದಿಂದ ವರ್ಕ್ಸ್ಬೇಕು ಅಂತ ಹೇಳಿದ್ವಿ. ಅದಕ್ಕೆ ಒಂದು ನಾನು ಯಾವತ್ತೂ ನೋಡಲಿಲ್ಲ ನಿಮ್ಮನ್ನ. ಆ ಕಡೆ ಹೌದಾ ಮೇಡಮ್, ಆ ಕಡೆ ರಾಜೇಶ್ ಅವರು ಅವರು ಇಲ್ಲೇ ತಾನೆ ಹಾಕ್ಸಿರೋದು. ವಿನೋದ ಮೇಡಮ್ ಇದ್ದಾರಾ? ಆಶಾ ವರ್ಕರ್ಸ್ ಬಂದಿದ್ದಾರಾ? ಹೌದಾ? ಮೀಟಿಂಗ್ ಆಯಿತು. ಪಬ್ಲಿಕ್ ಆಯ್ತು, ಅಲ್ಲೇ ಹೋಗೋಣ. ಪಬ್ಲಿಕ್ ಸರ್ವಿಸ್ ಅಂತ ಜನಸಾಮಾನ್ಯರಿಗೆ ಏನೇನು ಸರ್ಕಾರದಿಂದ ಸೇವೆಗಳು ಸಿಗ್ತಾಯಿತ್ತು ಅದೆಲ್ಲ ಉಚಿತವಾಗಿ ನ್ಯಾಯಗಳು ಸಿಗಬೇಕು, ಯಾವುದೇ ರೀತಿ ತೊಂದರೆ ಆಗಬಾರ್ದು. ಅದಕ್ಕೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಎಲ್ಲ ಒಂಚೂರು ಜನಸಾಮಾನ್ಯ ಜೊತೆ ಕೋಆಪರೇಟ್ ಮಾಡಿ ಮೇಡಮ್. ಅದಕ್ಕೆ ಪರ್ಮನೆಂಟ್ ಲೋಕಾಲ್ ಬಂದ್ಬಿಟ್ಟು ಕೋರ್ಟ್ ಕಡೆಯಿಂದ ಎಲ್ಲ ಡಿಪಾರ್ಟ್ಮೆಂಟ್ಗೆ ಹೋಗಿ ಅವೇರ್ನೆಸ್ ಕೊಡಿ ಅಂತ ಹೇಳಿದ್ರು. ಎಲ್ಲ ಕೋಆಪರೇಟ್ ಮಾಡ್ತಾರೆ. ಯೂನಿಫಾರ್ಮ್ ಮೇಲೆ ಆಶಾ ವರ್ಕರ್ಸ್ ಮಾತ್ರ ಅಲ್ಲೇ ಆ ಮಾಲ್ ನ್ಯೂಟ್ರಿಷನ್ದೆಲ್ಲ ಹೇಳಿದ್ವಲ್ಲ, ಈಗ ಇಂಪಾರ್ಟೆಂಟ್ ನಮಗೆ ಮಾಲ್ ನ್ಯೂಟ್ರಿಷನ್ ಮಕ್ಳು ಯಾರಿದ್ದಾರೆ ಅವರು, ಮತ್ತು ಚೈಲ್ಡ್ ಮ್ಯಾರೇಜ್ ಅದಿದ್ದರೆ ದಯವಿಟ್ಟು ನಮ್ಗೆ ಹೇಳಲೇಬೇಕು. ಎಲ್ಲೂ ಚೈಲ್ಡ್ ಮ್ಯಾರೇಜ್ ಆಗಲೇಬಾರ್ದು. ಆಮೇಲೆ ಪೋಕ್ಸೋ ಕೇಸ್ಗಳು ಜಾಸ್ತಿ ಆಗ್ತಾಯಿದೆ ನೋಡಿ. ಆಮೇಲೆ 18 ಇಯರ್ಸ್ವರೆಗೂ ಮೊನ್ನೆಲ್ಲ ನಾವು ನ್ಯೂಟ್ರಿಷನ್ ಡೇ ಮಾಡಿದ್ವಿ. ಇದರಲ್ಲ ಎಲ್ಲ ನೀವು CM ಸರಲ್ಲಿ ನೋಡಿ, ಅದೊಂಚೂರು ನೋಡಿ ಮೇಡಮ್ಗೆಲ್ಲ ಗೊತ್ತು ಹೇಳಿದ್ದಾರೆ. ಈಗ ಗ್ರೌಂಡ್ ಲೆವೆಲ್ ಇನ್ಫಾರ್ಮೇಷನ್ ನಿಮಗೆ ಇರ್ತೈತೆ. ನಾವು ಯಾಕೆ ನಿಮಗೆ ಪದೇ ಪದೇ ಹೇಳ್ತಾ ಇರ್ತೀವಿ ಅಂದರೆ, ಅಕ್ಕಪಕ್ಕದ ಹೆಣ್ಮಕ್ಳಿಗೆ ಪೋಸ್ಟ್ ಮಾಡಿರ್ತಾರೆ, ಏನೋ ಒಂದು ಸೆಕ್ಷುವಲ್ ಇಂಟರ್ಕೋರ್ಸ್ ಆಗಿರ್ತೈತೆ. ಇಮಿಡಿಯೇಟ್ ಎಲ್ಲ ಅವ್ರನ್ನ ರೆಸ್ಕ್ಯೂ ಮಾಡಿದ್ರೆ ಇಮಿಡಿಯೇಟ್ ಎಲ್ಲ ಒಂಚೂರು ಸರ್ವೈವ್ ಆಗ್ತಾರೆ. ಇದರಲ್ಲಿ ಮತ್ತೆ ತುಂಬ ತೊಂದರೆ ಆಗ್ತೈತೆ. ಈಗೆಲ್ಲ ಕೆಲವೊಂದು ಇನ್ಸಿಡೆಂಟ್ ಎಲ್ಲ ಗೊತ್ತೇ ಇರ್ತೈತೆ ನಮಗೆ. ಈಗ ಕೆಲವೊಂದು ಸಾರಿ ಈಗ ಮೊನ್ನೆ ಒಂದು ಕೇಸ್ ಬಂದಾಗ 4-5 ಕೇಸ್ ನಮಗೆ ಆ ಹೆಣ್ಮಗುಗೆ 7-8 ತಿಂಗಳು ಆಗೋವರೆಗೂ ಪ್ರೆಗ್ನೆನ್ಸಿ ಅಂತ ಗೊತ್ತಿಲ್ಲ. ಕೊನೆಗೆ ಆ ಮಗು ಹಾಸ್ಪಿಟ್ಲ್ಗೆ ಹೋದಾಗ ಡೆಲಿವರಿನೇ ಆಗ್ಬಿಟ್ಟಿದೆ. ಆ ಮಗುನ ಟಾಯ್ಲೆಟ್ ರೂಮಲ್ಲಿ ಬಿಟ್ಟು ಆ ಮಗು ಓಡೋಗ್ಬಿಟ್ಟಿದೆ. ಆ ಥರ ಪರಿಸ್ಥಿತಿ ಇದೆ. ಇನ್ನೊಂದು ಮಗು ಯಾವುದೋ ಅನ್ಫಾರ್ಚುನೇಟಾಗಿ ಯಾರೋ ತಂದೆನೇ ಹುಡ್ಕೋಕ್ಕಾಗಿಲ್ಲ ನಮ್ಮಿಂದ. ಅಮ್ಮ ಯಾರು ಹೇಳ್ತಾನೆ ಏನಿಲ್ಲ, ಆಕೆ ಅನ್ಸೌಂಡ್ ಮೈಂಡ್ ಇರಬೇಕು. ಮಗು ಆಗ್ಬಿಟ್ಟಿದೆ. ಆ ಮಗು ನಿಂತ್ಕೊಂಡೋಗಿ ಎಲ್ಲೋ ಒಂದು ಕಡೆ ಬಿಸಾಕ್ಬಿಟ್ಟಿದ್ದಾರೆ. ಮಗು ಸತ್ತೋಗ್ಬಿಟ್ಟಿದೆ, ಟಾಯ್ಲೆಟಲ್ಲೂ ಸತ್ತೋಯ್ತು, ಅದು ಸತ್ತೋಯ್ತು. ಆಮೇಲೆ ಪ್ರೆಗ್ನೆನ್ಸಿಗಳು, ಟೀನೇಜ್ ಪ್ರೆಗ್ನೆನ್ಸಿ ತುಂಬ ಆಗ್ತಾಯಿದೆ. ಒಂಚೂರು ಅವೇರ್ನೆಸ್ ಕೊಡಬೇಕು. ಅದಕ್ಕೆ ಇನಿಷಿಯಲ್ ಲೆವೆಲಲ್ಲೇ ಏನಾದರೂ ಲೋಗಳಿದ್ರೆ ಅವ್ರನ್ನೆಲ್ಲ ನೀವೇ ಮಾತಾಡಿ, ಇಲ್ಲ ಇವೆಲ್ಲ ತಪ್ಪು ಮಾಡಬಾರ್ದು ಮತ್ತು ತೊಂದರೆಗಳಾಗ್ತೈತೆ ಅಂತ ಅವ್ರಿಬ್ರು ಅಲ್ಲೇ ಅವ್ನು ಇಮಿಡಿಯೇಟ್ ಇದರಲ್ಲೇ ಒಂಚೂರು ಸ್ಟಾರ್ಟಿಂಗಲ್ಲೇ ಒಂಚೂರು ಅದನ್ನ ಕಂಟ್ರೋಲ್ ಮಾಡಿದ್ರೆ 18 ವರ್ಷ ಆದಮೇಲೆ ಎಲ್ಲ ಮದುವೆ ಆಗಬೇಕು. ಆಮೇಲೆ ಮದುವೆ ಆಗಬೇಕು, ಅವರ ಪ್ರಕೃತಿ ನಿಯಮ, ಅದಕ್ಕೇನು ಯಾರು ವಿರುದ್ಧ ಇಲ್ಲ. ಮತ್ತು 18 ವರ್ಷದ ಕೆಳಗೆ ಯಾರಿಗೂ ಸಹ ಮದುವೆನೂ ಆಗಬಾರ್ದು, ಅವರು ಬೇರೆ ರೀತಿಯಿಂದ ಏನೋ ತೊಂದರೆ ಸಿಕ್ಕಾಕೋದು. ಇವೆಲ್ಲ ನಿಮ್ಗೆ ಮಾತ್ರ ಗೊತ್ತಿರ್ತೈತೆ ಇನ್ಫಾರ್ಮೇಷನ್. ಅಕ್ಕಪಕ್ಕದವರು ಯಾರೋ ನಮಗೂ ಆಗಲ್ಲ, ನಾವು ಯಾಕೆ ಹೇಳಬೇಕು, ಅವರು ಕಷ್ಟಪಡಲಿ, ದಯವಿಟ್ಟು ಯಾರೋ ಅಂದ್ಕೋಬೇಡಿ. ಯಾರು ಪಕ್ಕದವ್ರಿಗಾದ್ರೆ ಹೇಳಿ, ಯಾಕಂದ್ರೆ ಒಂದು ಕುಟುಂಬ ಉಳಿದಿರುತ್ತೆ. ಆಮೇಲೆ ಕೊನೆಯಿಂದ ಯಾಕಂದರೆ ಒಂದು ಸರಿ ಪ್ರೆಗ್ನೆನ್ಸಿ ಆಗ್ಬಿಟ್ರೆ ಅದು ಮೆಡಿಕಲ್ ಟರ್ಮಿನಾಲಜಿ ಆಗ್ತದೆ, ಟರ್ಮಿನೇಷನ್ ಆಗಿದೆ. ಅದು 6 ಮಂತ್ಸ್ ಒಳಗಡೆ ಇದ್ರೆ ಓಕೆ, ಏನೋ ಅನ್ಬೇಕಾದ್ರೆ ನಾವು ಅಬಾರ್ಷನ್ ಮಾಡ್ಬೋದು, ಏನೋ ನಾವು ಮಾಡ್ಬೋದು. ಮೋರ್ ದೆನ್ ಆದರೆ ಭಾಳ ಕಷ್ಟ ಆಗ್ಬಿಡ್ತೈತೆ ನಮಗೆ, ಮಾಡೋಕ್ಕಾಗಲ್ಲ. ಆಮೇಲೆ ಕೋರ್ಟ್ ಪರ್ಮಿಷನ್ ತೊಗೊಂಡೇ ಮಾಡಬೇಕಾಗ್ತೈತೆ. ಈಗ 7 ಮಂತ್ಸು 8 ಮಂತ್ಸ್ ಆದರೆ ಮಾಡೋಕ್ಕೆ ಆಗಲ್ಲ. ಆ ಟೀನೇಜ್ ಆದ್ರೂ IPL ಆಗಲೇಬೇಕು ಅಂದ್ಬಿಡ್ತಾರೆ. ಅದಕ್ಕೆ ಇನಿಷಿಯಲ್ ಸ್ಟೇಜಲ್ಲೇ ಯಾರ ಇದ್ದರೆ 14 ವರ್ಷ 15 ವರ್ಷ ಏನು ಆ ಹೆಣ್ಮಕ್ಳು ಆ ಪ್ಯೂಬರ್ಟಿ ಏಜ್ ಬಂದಿರ್ತಾರಲ್ಲ, ವಯಸ್ಸು ಬರ್ತಾರಲ್ಲ, ಅಲ್ಲಿಂದನೇ ಒಂಚೂರು ಫೋಕಸ್ ಮಾಡಿ ಅವ್ರ ಬಗ್ಗೆ. ವಿಶೇಷವಾಗಿ ಹೆಣ್ಮಕ್ಳ ಬಗ್ಗೆ ಒಂಚೂರು ಕಾಳಜಿ ಮಾಡಿ. ಯಾಕಂದ್ರೆ ಸೊಸೈಟಿಗಳೆಲ್ಲ ರೇಪ್ಗಳು ಭಾಳ ಆಗ್ತಾಯಿದೆ, ಗೊತ್ತಿರ್ಬೇಕು ನಿಮಗೇನೆ. ಏನಾದರೂ ಯಾರಾದರೂ ತೊಂದರೆ, ಆಮೇಲೆ ಅಕ್ಕಪಕ್ಕದ ಮನೆಗಳಲ್ಲಿ ಕುಡಿದು ತೊಂದರೆ ಮಾಡಿದ್ರೆ ದಯವಿಟ್ಟು ನಮ್ಗೆ ಹೇಳಿ, ಯಾರನ್ನೂ ಬಿಡಲ್ಲ ನಾವು. ನೀವು ಅಷ್ಟೇ ಸೌಜನ್ಯ ವರ್ಸಿ ಯಾರಿಗೂ ಅಷ್ಟೇ ತೊಂದರೆ, ಯಾರಿಂದ ಯಾರಿಗೂ ತೊಂದರೆ ಆಗಬಾರ್ದು.
ಅಕ್ಕಪಕ್ಕದಲ್ಲಿ ಗಂಡಸರಾಗಿರ್ಬೋದು, ಯಾರೋ ಏನೋ ಸ್ಟ್ರೇಂಜರ್ಸು ಅಥವಾ ಪದೇ ಪದೇ ತೊಂದರೆ ಮಾಡೋದು, ಕುಡಿಯೋದು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟರು ನಾವು ಪೊಲೀಸವ್ರಿಗೆ ಹೇಳಿದ್ವಿ ಸಾಕಷ್ಟು. ಪೊಲೀಸರು ಇಮಿಡಿಯೇಟಲ್ಲಿ ಬರ್ತಾರೆ, ರೆಸ್ಕ್ಯೂ ಮಾಡ್ತಾರೆ. ಅದು ನಾವು ಫೋಟೋ ಕೇಸ್ ಇಶ್ಯೂ ಮಾಡ್ತೀವಿ, ಜೈಲಿಗೂ ಬಿಡ್ತೀವಿ ಅವನ್ನ, ಮತ್ತೆ ಯಾರನ್ನೂ ಬಿಡಲ್ಲ. KGF ಅಲ್ಲಿ ಒಂಚೂರು ಮ್ಯಾಕ್ಸಿಮಮ್ ಒಂಚೂರು ಅದೇ ಥರ ಜನ ಇದ್ರೆ ಗೊತ್ತಿದೆ ನಿಮಗೂ. ಆನಸನ್ಪೇಟೆ ಇಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಎಲ್ಲ ಒಂಚೂರು ಕೊಲೆಗಳೇ ಆಗಿದೆ, ಎಲ್ಲರೂ ಗೊತ್ತು. ಬಟ್ ಅದು ಬಿಟ್ಟು ನಿಮಗೆ ವಿಶೇಷವಾಗಿ ನಾವು ಲೇಡೀಸ್ ಬಗ್ಗೆ ಪ್ಲಸ್ ಹೆಣ್ಮಕ್ಳ ಬಗ್ಗೆ ಒಂಚೂರು ಕಾಳಜಿ ವಹಿಸಿ, ಅದಕ್ಕೂ ಈ ಮಾಲ್ ನ್ಯೂಟ್ರಿಷನ್ ಪ್ಲಸ್ ಚೈಲ್ಡ್ ಮ್ಯಾರೇಜು, ಪೋಕ್ಸೋ 3 ಇನ್ಸಿಡೆಂಟ್ ಬಗ್ಗೆ ಬಂತು ಅಂದರೆ ಇಮಿಡಿಯೇಟಾಗಿ ರಿಪೋರ್ಟ್ ಮಾಡಿ. ದಯವಿಟ್ಟು ಅದೇಳಿ ನಿಮ್ಮೊಂದು ಸಹಕಾರ ಎಲ್ಲ ಸಮಾಜಕ್ಕೆ ಬೇಕು. ಎಲ್ಲ ಒಂಚೂರು ಎಲ್ಲ ಒಟ್ಟಾಗಿ ಕೆಲಸ ಮಾಡಿದ್ರೆ ಏನೋ ಒಂಚೂರು ನಮ್ಮ ದೇಶ ಚೆನ್ನಾಗಿರೋದು, ಎಲ್ಲರೂ ಚೆನ್ನಾಗಿರೋಣ. ಇವ್ರು ಬರಲ್ಲ, ಸೋಷಿಯಲ್ ಹೆಲ್ಪ್ ಬರೋದು, ಸೋಷಿಯಲ್ ಹೆಲ್ಪ್ ಅದರಲ್ಲಿ ಸೋಷಿಯಲ್ ಹೆಲ್ಪ್ ಬರೋದು. ಇವ್ರಿಗೇನು ಬರ್ತದೆ CDP ಅವರು. ಪೋಕ್ಸೋ ಚೈಲ್ಡ್ ಅದು ನೋಡಿ ಸೀರಿಯಸ್ ಆಗಿ ಯಾವುದು ರಿಪೋರ್ಟೆಡ್ ಆಗೋದು ವಿಸಿಟ್ ಮಾಡಿ ಅಲ್ಲಿ ಲಿಸ್ಟ್ ಮಾಡ್ಕೊಬಿಡಿ. ಅವ್ರ ಏರಿಯಾಗಳಲ್ಲಿ ಎಷ್ಟು ಜನ ಹೆಣ್ಮಕ್ಳು ಇದ್ರೆ ಎಲ್ಲ ಲಿಸ್ಟಲ್ಲಿ ಇರ್ಬೇಕು ನಮಗೆ. ಸ್ಕೂಲ್ಗೆ ಹೋಗೋ ಹೆಣ್ಮಕ್ಳು, ಆಮೇಲೆ ಆ ಸ್ಕೂಲ್ಗೆ ಹೋಗೋ ಮಕ್ಕಳಿಂದ ಯಾರು ಅಷ್ಟು ಹುಡುಗರು ಸುತ್ತಬಾರ್ದು, ಬೇರೆ ಯಾರು ತಿರುಗಾಗಬಾರ್ದು, ಮತ್ತು ಕೀಟ್ಲೆ ಮಾಡಬಾರ್ದು, ಆಮೇಲೆ ಚುಡಾಯಿಸಬಾರ್ದು, ಏನೂ ತೊಂದರೆ ಆಗಬಾರ್ದು. ತೊಂದರೆ ಆದರೆ ದಯವಿಟ್ಟು ನಮ್ಗೆ ಮೊದಲೇ ಹೇಳಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂಚೂರು ಕರೆಸಿ ಒಳ್ಳೆ ರೀತಿಯಿಂದ ಹೇಳೋಣ ನಾವು. ಇನ್ನೂ ಏನಾದರೂ ಇದ್ದರೆ ಪೇರೆಂಟ್ಸ್ ಎಲ್ಲ ಕರೆಸಿ ಇರ್ತೀವಿ. ಇನ್ನೂ ಏನಾದ್ರು ತೊಂದರೆ ಆದರೆ ಕೇಸ್ ರಿಜಿಸ್ಟರ್ ಮಾಡಿ ಜೈಲು ಕಳಿಸ್ತಾ ಇರ್ತೀವಿ. ತೀರಾ ತೊಂದರೆ ಆದರೆ ನಾವು ಬಿಡಬಾರ್ದು ಯಾರು ಅಷ್ಟೇ. ಈಗ ಆ ಜಾಗದಲ್ಲಿ ನಿಮ್ಮನೆ ಹೆಣ್ಮಕ್ಳು ಇರ್ತಾರೆ, ನಮ್ಮನೆ ಹೆಣ್ಮಕ್ಳು ಇರ್ತಾರೆ, ಎಲ್ಲ ನಮ್ಮ ಮಕ್ಕಳೇನೆ. ಈಗ ಎಲ್ಲ ನಮ್ಮ ಸಿಸ್ಟರ್ಸು ಎಲ್ಲ ಇರ್ತಾರೆ. ಅವರು ಏನೋ ಒಂಚೂರು ಸಣ್ಣ ಪುಟ್ಟ ಆದಾಗ ನಾವು ಒಂಚೂರು ಏನೋ ಕ್ಷಮಿಸ್ಬಿಟ್ಟು ನಾವು ಬಿಡ್ಬೋದು. ಅದೊಂಚೂರು ನೀವೆಲ್ಲ ಗಮನ ಹರಿಸಿ. ಹೇಳಿದ್ರೆ CDP ಹೋಗಿ, CDP ರಾಜೇಶ್ ಇರ್ತಾರೆ, ಅವ್ರ ಅಣ್ಣ ಇನ್ಸ್ಪೆಕ್ಟರ್ ಇದ್ದಾರಲ್ಲ, ಏನಂದ್ರೆ ನಾವು ಅವ್ರಿಗೆ ಹೇಳ್ತೀವಿ, ಮಾರ್ಕೊಂಡೇಗೆ ಹೇಳ್ತೀವಿ, ನವೀನ್ಗೆ ಹೇಳಿದ್ದೀವಿ, ಎಲ್ಲರಿಗೂ ಹೇಳಿದ್ದೀವಿ ನಾವು. ಇನ್ಸ್ಪೆಕ್ಟರ್ ಎಲ್ಲ ನೀವೇನು ಹೋಗಿದ ತಕ್ಷಣ ಕೋಪ್ರೇಟ್ ಮಾಡ್ತಾರೆ. ನೋಡಿ ಮೇಡಮ್, ಅದೆಲ್ಲ ಒಂಚೂರು ನೀವು ಮಾಡ್ತೀರಿ ಆಯ್ತು. ಮೀಟಿಂಗ್ ಎಲ್ಲ ತಗೊಳ್ಳಿ ಆಯ್ತು. ಏನೇನು ಸೌಲಭ್ಯ ಸೌಕರ್ಯಗಳಿದೆಯೋ ಅದು ಉಚಿತವಾಗಿ ನ್ಯಾಯಯುತವಾಗಿ ಸಿಗಬೇಕು. ಯಾವುದೇ ರೀತಿ ಅದರಲ್ಲಿ ಭೇದ ಭಾವ ಇರಬಾರ್ದು, ತೊಂದರೆ ಇರಬಾರ್ದು, ಹಣಕಾಸು ಮತ್ತೆ ದುಡ್ಡು ಕೊಡಿ ನಾವು ಕೊಡ್ತೀವಿ ಅಂತ ಏನು ಇರಬಾರ್ದು. ಇದು ಲೋಕಲ್ ಪರ್ಮನೆಂಟ್ ಲೋಕಲ್ ಅಂತ ಅವೇರ್ನೆಸ್ ಪ್ರೋಗ್ರಾಮ್ ಕೊಡಿ ಅಂತ ಹೇಳಿದರೆ, ಮೊನ್ನೆ ಬಸ್ ಸ್ಟಾಪ್ ಹೋಗಿದ್ವಿ, ನಿನ್ನೆ ಹಾಸ್ಪಿಟಲ್ಗೆ ಹೋಗಿದ್ವಿ, ಇವತ್ತೆಲ್ಲ ಒಂಚೂರು ತಹಸೀಲ್ದಾರ್ ಆಯಿತು ಅಷ್ಟೇ. ಎಲ್ಲ ಒಂಚೂರು ಸರ್ವಿಸ್. ಈಗ ನೀವು ನಮಗೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಇದ್ರೂ ಸಹ ನೀವು ಅಂತ ನಮಗೆ ಗೌರ್ಮೆಂಟ್ ಅಫಿಷಿಯಲ್ಸ್ ಏನು, ಅದರಿಂದ ಎಲ್ಲ ಒಂಚೂರು ಕೋಪ್ರೇಟ್ ಮಾಡಿ. ಓಕೆ ಕೇಸಿಂದ ಜಾಸ್ತಿ ಆಮೇಲೆ ಪಬ್ಲಿಕಲ್ಲಿ ಕುಡಿಬಾರ್ದು ಅನ್ನೋದೆಲ್ಲ ಒಂದು ಹೇಳಿ ಅವ್ರಿಗೆ ತೊಂದರೆ ಇದು ಬಸ್ ಸ್ಟಾಪಲ್ಲಿ ಹೇಳಿದ್ದು 4 ಒಂಚೂರು ಶಿಫ್ಟ್ ಮಾಡಿಸೋಕೆ ಹೇಳಿದ್ದೀವಿ, ಅದೆಲ್ಲ ಏರ್ಪಾಡು ಮಾಡಿದೆ. ಯಾಕಂದರೆ 4 ಕಾರ್ನರ್ ಒಂದೊಂದಿದೆ, ಅದು ತುಂಬ ಭಾಳ ಡೇಂಜರಸ್ ಪ್ಲೇಸಲ್ಲಿ ಇದೆ. ಯಾಕಂದರೆ ಇಲ್ಲ, ವೈನ್ ಸ್ಟೋರ್ ಅಂದ್ರೆ ಗೊತ್ತಿದೆ ಸರ್. ವೈನ್ ಸ್ಟೋರ್ ಅಂದ್ರೆ ಒಳ್ಳೆ ಡಿಸ್ಟ್ರಿಬ್ಯೂಷನ್ ಮಾಡೋದು, ಸೆಲ್ಲಿಂಗ್ ಅಷ್ಟೇ. ಅಷ್ಟೇ ಅಲ್ಲ, ನೀವು ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಅವ್ರೇನು ಕೊಡ್ತೀವಿ. ಈಗ ಬಾರ್ ಅಂಡ್ ರೆಸ್ಟೋರೆಂಟ್ ಇದ್ರೆ ಅದು ಪ್ಲೇಸ್ ಅಲ್ಲ, ಗೊತ್ತಿದೆ ನಿಮಗೆ ಚೆನ್ನಾಗಿ. ಅದನ್ನು ನೋಡಿ, ಈಗ ಓನರ್ ಲೈಬಲ್ ಆಗ್ತಾನೆ. ಓನರ್ ಮೇಲೆ ನೀವು ಕೇಸ್ ಶಿಫ್ಟ್ ಮಾಡಿ ತಾನೇ ಬಂದು ನಾನು ಬರ್ತಾನೆ. ಈಗ ಇವ್ರು ಹೇಳ್ದಂಗೆ ಸರ್ ಹೇಳ್ದಂಗೆ CL ಪರ್ಮಿಷನ್ ಏನು ಕೊಡ್ತಾರೋ ಅಷ್ಟಕ್ಕೆ ಮಾತ್ರ ಇರ್ಬೇಕಷ್ಟೇ. ಆಮೇಲೆ ಸ್ಟಾಕ್ ಲಿಸ್ಟ್ ಒಂಚೂರು ಚೆಕ್ ಮಾಡ್ತಾರೆ, ಯಾರು ಕ್ಯಾರಿ ಆಗಬೇಕು. ಆಮೇಲೆ ಪಾರ್ಕ್ಗಳೆಲ್ಲ ಒಂಚೂರು ಜಾಸ್ತಿ ಕೂಡಿದ್ದಾರೆ. ಕಿಂಗ್ ಜಾರ್ ಮಾಡೋಕ್ಕೆಲ್ಲ ನಾವೆಲ್ಲ ಎಲ್ಲ ಹೋಗೋದು ಕ್ಲೀನ್ ಮಾಡ್ಕೊಂಡು ಬರೋದೇ ಆಯಿತು. ನಮ್ಮ ಪೊಲೀಸವ್ರಿಗೂ ಹೇಳಿದ್ದೀವಿ, ಅಲ್ಲ ಲ್ಯಾಂಡ್ ಆರ್ಡರ್ ಪೊಲೀಸವ್ರಿಗೂ ನಾವು ಹೇಳಿದ್ದೀವಿ, ನವೀನ್ಗೂ ಹೇಳಿದ್ದೀವಿ. ಪೊಲೀಸರು ತಗೊಳ್ಳಿ ಕೇಸ್ ಕಂಟಿನ್ಯೂ ಮಾಡಿ. ಈಗ ಪಬ್ಲಿಕಲ್ಲಿ ಯಾರೋ ಅಷ್ಟೇ ಕನ್ಸಂಪ್ಷನ್ ಮಾಡ್ಬಾರ್ದು, ಗೊತ್ತಿದೆ ನಿಮಗೂ. ಅದೆಲ್ಲ ಪ್ರಾವಿಷನ್ ಏನಿಲ್ಲ. ಕೇಸ್ ಎಷ್ಟು ಮಾಡಿ PT ಕೇಸ್ ಒಂದಷ್ಟು ಆಗಿ ನಮ್ಮ ಕೊಡ್ರಿ, ಲೋಕಲ್ ಒಂದಷ್ಟು ಆಗಲಿ. ಎಲ್ಲಪ್ಪ ಎಷ್ಟಾಗಿದೆ ಕೇಸಿಗೆ? ಅದು ನಮ್ಮಲ್ಲೇ ಕಾಂಪೌಂಡ್ ಆಗುತ್ತೆ. ಅಲ್ಲಿ ಲಿಸ್ಟ್ ಕೊಡಿ ಹೋಗಿ, ನಮಗೆ ಎಷ್ಟಾಗಿದೆ ಅಲ್ಲಿ ಲಿಸ್ಟ್ ಇಸ್ಕೊಡಮ್ಮ. ಕೊಡಿ. ಈಗ ನೀವೇನು ಅದಕ್ಕೆ ಸ್ಪಾಟ್ ಫೈನ್ ಹಾಕ್ತೀರಾ? ಆಯಿತು, ಅದು ಲಿಸ್ಟ್ ಇರೋದೇ ಕೊಡಿ ನಾವು, ಅದೇನು ತೊಂದರೆ ಇಲ್ಲ. ಅದನ್ನು ಚೆಕ್ ಕೋಪರೇಟ್ ಮಾಡಿ ಸರ್. ಅದೇ ತೊಂದರೆ ಇಲ್ಲ.
ಅಡ್ವಾನ್ಸ್ ಮಾಡಿ ತಗೊಳ್ರಿ ಅದಕ್ಕೆ ತಗೊಳ್ಳಿ ಸರ್ ಅಡ್ವಾನ್ಸ್ ಮಾಡಿ ತಗೊಳ್ಳಿ ಅದ್ಮೇಲೆ ಮಾಡಬೇಕಲ್ಲ ಅಡ್ವಾನ್ಸ್ ತಗೊಳ್ಳಿ ಇವರು ಕುರಿ ಈಗ ಲಾಯರ್ ಇಟ್ಕೊಂಡಿದ್ದಾರೆ ಲಾಯರ್ ಇಟ್ಕೊಂಡು ಮಾಡಿದ್ದಾರೆ ಈಗ ಆಯ್ತು ಈಗ ಅಡ್ವಾನ್ಸ್ ಮಾಡಿಸ್ಕೊಂಡು ರೆಕಾರ್ಡ್ ತಗೊಂಡು ಅಷ್ಟೇ ಇದರಲ್ಲಿ ಏನು ಆರ್ಗ್ಯುಮೆಂಟ್ ಹೇಳಿದ್ರೆ ಹೇಳಿ ಆರ್ಗ್ಸ್ ಮಾಡಿದ್ವಿ ಈಗ ರೆಕಾರ್ಡ್ ತಗೊಬಿಡಿ ನೀವು ಅಷ್ಟೇ ಅಷ್ಟೇ ಈಗ ಆರ್ಡ್ಸ್ಗೆ ಇರಲಿ ಸರ್ ಈಗ ಇದನ್ನ ರೆಕಾರ್ಡ್ ಮಾಡ್ಕೊಡ್ರಿ ಆರ್ಡ್ ಶೀಟಲ್ಲಿ ಅಡ್ವಾನ್ಸ್ ಮಾಡ್ಕೊಂಡು ರೆಕಾರ್ಡ್ ತಗೊಳ್ಳಿ ಆಮೇಲೆ ನೀವೇನು ಆರ್ಡ್ಸ್ ಇದೆ ಅದು ನಿಮ್ಮೊಂದು ಇದು ಅದ್ರ ಪ್ರಕಾರ ನೀವು ಮಾಡಿ ಸಪ್ರೇಟಾಗಿ ಏನು ಬೇಕಾಗಿಲ್ಲ ಆರ್ಡ್ಸ್ಗಿರೋ ಡೇಟ್ ಆರ್ಡ್ಸ್ಗೆ ಇರಲಿ ಡೇಟ್ ಏನು ಕೊಡ್ಬೇಡಿ ನೀವು ಅದೇ ಡೇಟ್ ನೀವೇನು ರಿಸರ್ವ್ ಆರ್ಡ್ಸ್ ಅದೇ ನೀವೇನು ಮಾಡ್ತೀರಿ ಕೇಳ ಹಾಕ್ಬೇಕಾದ್ರೆ ನೀವು ಮಾಡಿ ಇದು ನೋಡಿ ಅಷ್ಟೇ ಕನ್ಸಿಡರ್ ಮಾಡಿದ್ದು ಮೆರಿಟ್ಸ್ ಮೇಲೆ ಅಷ್ಟೇ ಏನಾಗ್ತದೆ ಅವ್ರೇನು ಕೊಟ್ಟರೆ ಜಮೀನು డాక్యుమెంట్ అది ఇచ్చినావు ఓకే సరే లాయర్ని పిలుచుకొచ్చి అదర్ సైడ్ కాపీస్ వచ్చేసి లాయర్ని పిలుచుకొని వచ్చి ఇచ్చి అంతా ఒకే సరే ಅಷ್ಟೇ ರೆಕಾರ್ಡ್ಸ್ ಏನು ಕೋರ್ಟಲ್ಲಿ ಇದ್ರೆ ಅಷ್ಟೇ ಸಬ್ಜೆಕ್ಟ್ ಸಿವಿಲ್ ಕೋರ್ಟ್ వాళ్ళకి క్లోజ్ ಮಾಡಿ లాయర్ని పెట్టుకోకపోతే నువ్వే ఇవ్వచ్చు లాయర్ని పెట్టుకునే లాయర్ని పెట్టుకో లాయర్ ఇంత పిలుచుకొని రప్ప లాయర్ని తహసీల్దార్ చెప్పిండని ఇప్పుడు లాయర్ ఉన్నారు ఎవరు ఒకలా చేసినారు లాయర్ పిలుచుకొని వచ్చి తహసీల్దార్ పిలిస్తే వాళ్ళు తీసుకుంటారు ఆమెకి అంతా అయితే చెప్పిండాను ನೋಡಿ ಸರ್ ತಗೊಳ್ರಿ ಇವರು ಸರಿ ನೀವು ಅದ್ರ ಮೇಲೆ ಹಾಕಿ ಮಾಡಿ ಏನು ನಿಮ್ಮದು ಸಮಸ್ಯೆ ಹೇಳಿ ಸರ್ ಯಾಕೆ ಸರ್ ಇದು ವಂಶಿಗೆ ಅಪ್ಲೈ ಮಾಡಿ 2-3 ತಿಂಗಳಾಯ್ತು ಎಲ್ಲ ಡಾಕ್ಯುಮೆಂಟ್ಸು ಎಫೆಕ್ಟ್ ಆಗಿದೆ ಸಾಹೇಬ್ರಿಗೂ ನಾವು ಎಲ್ಲ ಆದರೆ ಇಲ್ಲಿ RIBA ಅವ್ರು ಬಂದ್ಬಿಟ್ಟು ಯಾರೋ ಹೇಳಿದ್ರು ಅಂದರೆ ದತ್ತು ಮಗ ಅಂತ ಹೇಳ್ಬಿಟ್ಟು ಪಬ್ಲಿಕ್ ಮಾಡಿದ್ರು ರಿಜೆಕ್ಟ್ ಮಾಡಿದ್ರು ಅದನ್ನು ಗ್ರಾಮ ಊರಲ್ಲಿ ಕರ್ಕೊಂಡು ಟಿ ಅವ್ರನ್ನ ತಹಸೀಲ್ದಾರ್ ನಮ್ಮ BA ಅವ್ರನ್ನ ಮತ್ತು RI ಅವ್ರನ್ನ ತಗೊಂಡು ಮಾತಾಡಿದ ಮೇಲೆ ಗ್ರಾಮಸ್ಥರೆಲ್ಲ ಸೇರಿ ರಾಮಚಂದ್ರಪ್ಪ ಮಗ ಅಂತ ಕ್ಲಿಯರ್ ಮಾಡಿ ಸೈನ್ ಮಾಡಿಕೊಡ್ತೀವಿ. ಸೊ ಅದಾದಮೇಲೆ ಯಾರೋ 3ನೇ ವ್ಯಕ್ತಿ ಯಾರೋ ಅಬ್ಜೆಕ್ಷನ್ ಮಾಡಿದ್ದಾರೆ ಅಂತ ಮತ್ತೆ ಅದನ್ನು ರದ್ದುಗೊಳಿಸ್ತೀವಿ. ಆಯ್ತು ಈಗ ನಾನು ಹೇಳೋ ಕೇಳಿ ಈಗ ವಂಶದಲ್ಲಿ ನ್ಯಾಚುರಲ್ ಆಗಿ ಈಗ ತಾತ ತಂದೆ ಮಕ್ಕಳು ನ್ಯಾಚ್ ಸ್ವಾಭಾವಿಕ ಹುಡ್ದವ್ರು ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ. ಈಗ ಇವರು ಫ್ಯಾಮಿಲಿ ಟ್ರೀ ಇಶ್ಯೂ ಮಾಡ್ತಾರೆ, ಫ್ಯಾಮಿಲಿ ಟ್ರೀಲಿ ಸೇಮ್ ಅದೇ ಥರ ಬರ್ತೈತೆ. ನೋಟ್ರೈಸ್ ಮಾಡ್ಕೊಳ್ಳಿ. ಈಗ ದತ್ತು ಮಕ್ಕಳು ಸಾಕು ಮಕ್ಕಳಿಗೆ ಅವ್ರಿಗೇನು ಬರಲ್ಲ, ಕೋರ್ಟ್ ಅದು ತೀರ್ಮಾನ ಮಾಡ್ತೈತೆ. ಅವ್ರಿಗೇನು ಈಗ ದತ್ತು ಮಗ ಅಂದ್ರೆ ಒಬ್ಬ ಮಗ ಇದ್ರ ದತ್ತು ಅದೆಲ್ಲ ಅಡಾಪ್ಷನ್ ಡೀಡಲ್ ಆಗಿರ್ಬೇಕು, ಕಂಪಲ್ಸರಿ ಆಗಿರ್ಬೇಕು. ಅದು ನಾನು ಹೇಳ್ತಾ ಇರೋದು ಅಡಾಪ್ಷನ್ ಡೀಡ್ ಕೊಡ್ಬೇಕು, ನ್ಯಾಚುರಲ್ ಸೇರ್ಸಕ್ ಬರಲ್ಲ ಆ ಥರ. ನೀವು ನೋಟ್ರೈಸ್ ಮಾಡಿಸ್ಕೊಳ್ಳಿ. ಈಗ ದತ್ತು ಮಗನ ತಾನು ನೀವು ಕೇಳ್ತಾ ಇರೋದು, ಸ್ವಂತ ಮಗನ ಎಲ್ಲ ಡಾಕ್ಯುಮೆಂಟ್ಸ್ ರೇಷನ್ ಕಾರ್ಡು, ಪಾನ್ ಕಾರ್ಡು, ಎಲೆಕ್ಷನ್. ಈಗ ಮಂಜುನಾಥ್ ಅವ್ರ ಸಮಸ್ಯೆನಾ? ಮಂಜುನಾಥ್ ಅವರು ತಂದೆ ಹೆಸರು ರಾಮಚಂದ್ರ. ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಸರ್. ಅಲ್ಲೇ ಹೇಳಿಲ್ಲ, ಇಲ್ಲಿ ಬೇರೆ ಯಾರೋ ಹೇಳಿದ್ರು. 3ನೇ ವ್ಯಕ್ತಿ ಹೇಳಿರೋದು ಡಾಕ್ಯುಮೆಂಟ್ಸ್ ಇಲ್ಲ. ತೊಂದರೆ ಇಲ್ಲ. ಈಗ ನಾನು ಹೇಳೋದು ಕೇಳಿ. ಈಗ ಕಾನೂನಲ್ಲಿ ದತ್ತು ಮಕ್ಕಳಿಗೆ ಸಾಕು ಮಕ್ಕಳಿಗೆ ಅದೇನು ಅವಕಾಶ ಇರಲ್ಲ, ಅದು ಕೋರ್ಟ್ಗೆ ಹೇಳ್ತೈತೆ, ಏನು ತೊಂದರೆ ಇಲ್ಲ, ನಾವು ಹೇಳ್ತೀವಿ ನಾವು. ಈಗ ನಿಮಗೆ ಒಂದು ನೋಟ್ರೈಸ್ ಫ್ಯಾಮಿಲಿ ಮಾಡ್ಕೊಂಡು ಸಾಕು, ನೀವೇನು ಕ್ಲೈಮ್ ಮಾಡ್ತಾರೆ ಕ್ಲೈಮ್ ಮಾಡಿ, ಅದೇನು ಸಮಸ್ಯೆ ಇಲ್ಲ ನಿಮಗೆ. ಈಗ ತಹಸೀಲ್ದಾರ್ ಇಟ್ಕೊಂಡೆ ನಿಮ್ಗೆ ಏನು ಸಮಸ್ಯೆ ಆಗ್ತೈತೆ? ಇಲ್ಲಿಗೆ ಇವರು ಕೊಡ್ಬೋದು. ಈಗ ಅಲ್ಲಿ ಈಗ VA ಅವರು ಈಗ ಮಾಜರ್ ಮಾಡಿದಾಗ ನೀವೇನೋ ದತ್ತು ಮಗ ಸಾಕು ಮಗ ಅಂತೇನೋ ಬಂದಿದೆ. ಇಲ್ಲ ಸರ್, ಇಲ್ಲ ಕರೆಕ್ಟ್ ಆಗಿದ್ರೆ ಮಾಡ್ತಾರೆ, ತೊಂದರೆ ಇಲ್ಲ. ಈಗ ಅವ್ರು ಭಾಳ ಇಂಪಾರ್ಟೆಂಟ್ ಈಗ ನಿಮ್ಗೆ ಏನು ಕೇಸ್ ಹಾಕಕ್ಕ ವಿವೋ ಇದೆಯಾ, PTCL ಕೇಸ್ ಇದೆಯಾ, ಪ್ರಾಪರ್ಟಿ ಕ್ಲೈಮ್ ಇಷ್ಟೆಲ್ಲ ಒದ್ದಾಟ ಯಾಕೆ? ಪ್ರಾಪರ್ಟಿ ಕ್ಲೈಮ್ ಇದ್ರೆ ವಂಶಕ್ಕೆ ಎಲ್ಲೂ ಹೋಗಲ್ಲ, ನಮ್ಮ ಕೋರ್ಟ್ಗೆ ಬಂದ್ಬಿಡ್ರಿ ಡೈರೆಕ್ಟ್ ಆಗಿ. ನೀವು ನಾವೇ ಅದನ್ನ ಡಿಸೈಡ್ ಮಾಡಿ ಕಳಿಸ್ತೀವಿ. ಇಲ್ಲಿಗೆಲ್ಲ ರಿಸ್ಕ್ ಇಟ್ಕೊಬಿಡ್ರಿ ನೀವು. ಈಗ ನೋಟ್ರೈಸ್ ಫ್ಯಾಮಿಲಿ ಟ್ರೀ ಮಾಡ್ಕೊಬಿಡ್ರಿ, ಅಷ್ಟೇ ಸಾಕು, ಅದೇ ಸಾಕು ನಮ್ಗೆ. ಈಗ ಗ್ರಾಮಸ್ಥರು ಬಂದು IBA ಬಂದು RI ಬಂದು ಎಲ್ಲ ಮಾದರಿ ಮಾಡ್ಕೊಂಡಿದ್ದಾರೆ ಸರ್. ರಾಮಚಂದ್ರಪ್ಪ ಒರಿಜಿನಲ್ ಮಗನೇ ಅಂತ ಹೇಳಿದ್ದಾರೆ. ಈಗ ಯಾರು ಇಲ್ಲ ಅಂದಿದ್ಯಾರೀಗ? ಈಗ ನೋಡಿ ಇದ್ರಲ್ಲೇ ಇದೆಯಲ್ಲ, ಮಂಜುನಾಥ್ ರಾಮಚಂದ್ರ ಅಂತಿದೆ, ಇಲ್ಲಿ DC ನಲ್ಲಿದೆ. ಇಲ್ಲಿ ಏನು ಬಿಟ್ಬಿಡ್ರಿ ಇಲ್ಲಿ ನೀವು. ಈಗ ನೀವು ನೋಟ್ರೈಸ್ ಫ್ಯಾಮಿಲಿ ಟ್ರೀ ಮಾಡ್ಕೊಂಡು ಪ್ರಾಪರ್ಟಿ ರೈಟ್ಸ್ನ ಕೋರ್ಟ್ ಬಂದು ಹಾಕೋಬಿಡಿ, ಹೇಳ್ತೀನಿ. ಅಲ್ಲಿ ನಾವೆಲ್ಲ ಡಿಸೈಡ್ ಮಾಡಿ ಕಳಿಸ್ತೀವಿ, ನಿಮ್ಗೇನು ಸಮಸ್ಯೆ ಆಗಲ್ಲ. ನೀವು ಇವ್ರನ್ನ ಇಟ್ಕೊಂಡು ಯಾಕೆ ಹಿಂಗೆ ಮಾಡ್ತೀರಾ? ಪ್ರಾಪರ್ಟಿ ರೈಟ್ಸ್ ಅಲ್ಲ ಅಲ್ಟಿಮೇಟ್ ಆಗಿ. ಈಗ ಇದು ಓವರ್ ಆಲ್ ಏನೋ ಒಂದು ಆಸ್ತಿ ಬರ್ಬೇಕು, ಕ್ಲೈಮ್ ಮಾಡ್ತಾ ಇದ್ದಾರೆ. ಆಸ್ತಿನ ಡಿಸೈಡ್ ಮಾಡ್ಕೊಡ್ತೀವಿ ಬಂದು ನಾವು ಕೋರ್ಟಲ್ಲಿ. ನಿಮ್ಗೆ ಹಕ್ಕಿದೆಯೋ ಹಕ್ಕಿಲ್ವೋ, ಯಾರು ನೀವು ಯಾರು ಆಪೋಸಿಟ್ ಇರ್ತಾರೆ ಅವ್ರನ್ನೆಲ್ಲ ಕೇಳಬೇಕಲ್ಲ. ಈಗ ಯಾರು ಬೇಡನವ್ರು ಒಬ್ರು ಇರ್ತಾರೆ ನಿಮಗೆ,
ಈಗ ರಾಮಚಂದ್ರಪ್ಪನ ಮಗನೇ ಅಲ್ಲ ಅಂತ ಹೇಳೋರು ಒಬ್ರು ಇರ್ತಾರೆ. ಈಗ ಇದ್ರೆ ಸರಿ ಸರ್. ಈಗ ಈಗ ನಮ್ಮನ್ನ ಈಗ ನಮ್ಮ ತಂದೆ ಹೆಸರು ಅದು ಯಾರು ಇಲ್ಲ ಅನ್ನೋಕೆ ಬರಲ್ಲ. ಸಣ್ಣ ಪುಟ್ಟ ಒಂಚೂರು ಡಿಸ್ಪ್ಯೂಟ್ ಇರ್ತೈತೆ, ಅದನ್ನ ಹಕ್ಕನ್ನ ಸಿವಿಲ್ ಕೋರ್ಟಲ್ಲಿ ಜಮೀನು ಇದ್ರೆ ಅದನ್ನ ಅಲ್ಲೇ ತೀರ್ಮಾನ ಮಾಡ್ಕೊಡೋಣ, ಏನು ತೊಂದರೆ ಇಲ್ಲ. ಸಾಹೇಬ್ರು ವಿ ಅವರಿಗೆ ಮತ್ತೆ ಆರ್ ಅವ್ರಿಗೆ ಹೇಳಿದ್ರೆ ಎಲ್ಲ ವಂಶವೃಕ್ಷನೇ ಬೇಡ ನಿಮ್ಗೆ, ಯಾಕೆ ವರಿ ಮಾಡ್ತೀರಾ? ವಂಶವೃಕ್ಷ ಬೇಡಪ್ಪ ನಿಮ್ಗೆ, ಕೋರ್ಟ್ ಅಲ್ಲೇ ಡಿಸೈಡ್ ಆಗುತ್ತೆ. ಈಗ ನಿಮ್ಗೆ ಡೈರೆಕ್ಟ್ ಕೇಳ್ತಾರೆ, ನಾನು ಕೋರ್ಟ್ಗೆ ವಂಶವೃಕ್ಷ ಇಲ್ಲ ಬೇಡ, ವಂಶವೃಕ್ಷ ಬೇರೆ ವ್ಯವಸ್ಥೆಲ್ಲ ಕೇಳ್ತಾರೆ ಸರ್. ನೋಟರೈಸ್ ಫ್ಯಾಮಿಲಿ ಟ್ರೀ ಬ್ಯಾಕ್. ಈಗ ನಿಮ್ಗೆ ಆಸ್ತಿ ವಿಚಾರ ತಾನೇ ಇರೋದು, ನೇರವಾಗಿ ಬೇರೆ ವಿಚಾರಕ್ಕೂ ಅಲ್ಲ ಜಮೀನ್ ತಾನೆ. ಈಗ ವಂಶವೃಕ್ಷ ಏನ್ ಬೇಕು ನಿಮ್ಗೆ? ಸರ್, ಈಗ ಬ್ಯಾಂಕ್ ಅಲ್ಲಿ ಏನಾದ್ರು ಮಾಡ್ಬೇಕಂದ್ರೆ ಬ್ಯಾಂಕ್ ಕೇಳ್ತಾರೆ. ಬ್ಯಾಂಕ್ ಅಲ್ಲಿ ನಿಮ್ಗೆ ವಂಶವೃಕ್ಷ ಬ್ಯಾಂಕ್ ಅಲ್ಲಿ ಅವ್ರ ಅಮೌಂಟ್ ಅಲ್ಲಿ ಏನಾದ್ರು ಈಗ ರಾಮಚಂದ್ರಪ್ಪನ ಹೆಸರು ಇದೆಯಾ, ದುಡ್ಡು ಇದೆಯಾ? ರಾಮಚಂದ್ರಪ್ಪನ ದುಡ್ಡು ಇದೆಯಾ? ಆದಮ್ನ ಹೆಸರು ಇದ್ರೆ ಅದಕ್ಕೆ ಸಕ್ಸೆಷನ್ ಸರ್ಟಿಫಿಕೇಟ್ ತಗೋಬೇಕು ಕೋರ್ಟಲ್ಲಿ. ಕೋರ್ಟಲ್ಲಿ ನಾವೇ ಅದಕ್ಕೆ ವಾರಸ್ದಾರ ಅಂತೇಳಿ ನಾವು ಅದಕ್ಕೆ ಆರ್ಡರ್ ಮಾಡ್ಕೊಡ್ತೀವಿ. ಬ್ಯಾಂಕೇ ನಾವು ಹೇಳ್ತೀವಿ, ಡೈರೆಕ್ಷನ್ ಮಾಡ್ತೀವಿ, ಬ್ಯಾಂಕಲ್ಲಿ ತಗೊಳ್ರಿ, ಏನು ತೊಂದರೆ ಆಗಲ್ಲ. ನೋಟ್ರೈಸ್ ಫ್ಯಾಮಿಲಿ ಮಾಡ್ಕೊಳ್ಳಿ. ಈಗ ರಾಮಚಂದ್ರಪ್ಪ ಮಗ ಮಂಜುನಾಥ್ ಅಲ್ಲ ಅಂತೇಳಿ ಯಾರು ಅಂತ ಹೇಳ್ತಾರೋ ಅವ್ರಿಗೊಂದು ನೋಟಿಸ್ ಕೊಡೋಣ, ಅವರು ಬರಲಿ. ಅವ್ರು ಹೇಳ್ತಾರಲ್ಲ, ಈಗ ಒರಿಜಿನಲ್ ಡಿಸ್ಪ್ಯೂಟ್ ಮಾಡೋರು ಒಬ್ರು ಇರ್ತಾರೆ, ಅವನೇ ಆಯ್ತಪ್ಪ ಎತ್ಕೋವಪ್ಪ ಇವ್ರು ಕೊಟ್ಟಿರೋದು. ಈಗ ಮಂಜುನಾಥ್ ಮಗ ರಾಮಚಂದ್ರಪ್ಪ ಅಂತ ಕ್ಲಿಯರ್ ಕಟ್ ಆಗಿದೆ. ಟಿ ಸಿ ಆಗಲಿ, ಆಧಾರ್ ಕಾರ್ಡ್ ಆಗಲಿ, ಇನ್ನು ಬೇರೆ ಬೇರೆ ಎಲ್ಲ ಅವನಿಲ್ಲ ಅನ್ನೋದಕ್ಕೆ ಏನು ಹೇಳ್ತಾನೆ ಎತ್ಕೊಂಬರಲಿ. ಅದು ನೋಡ್ಬಿಟ್ಟು ಯಾರ ಆಸ್ತಿ ಅಂತ ಡಿಸೈಡ್ ಮಾಡೋಣ. ಪ್ಲಸ್ ಆಧಾರ್ ಹೆಸರಲ್ಲಿ ಆಸ್ತಿ ಅಥವಾ ದುಡ್ಡು ಯಾರು ಹೋಗ್ಬೇಕು ಅಂತ ಅದನ್ನೂ ಡಿಸೈಡ್ ಮಾಡೋಣ. ಯಾಕೆ ವರಿ ಮಾಡ್ತೀರಾ? ಆರಾಮ್ ಮಾಡಿ. ಡಿಸ್ಪ್ಯೂಟ್ ಇದು ಕ್ಲಿಯರ್ ಆಗ್ಬೇಕು ನಮಗೆ. ಕೋರ್ಟಲ್ಲಿ ಹಾಕೊಡ್ರಿ, ಅದೇ ಸಮಸ್ಯೆ ಎಲ್ಲ ಕ್ಲಿಯರ್ ಮಾಡ್ತೀವಿ. ಇಲ್ಲಿ ಈಗ ಒಂದು ಸಾರಿ ಈಗ ವಿಲೇಜ್ ಸೆಕ್ರೆಟರಿ ಅವರು ಯಾರೋ ಒಬ್ರು ಹೇಳಿರ್ತಾರೆ, ಊರ್ಗಳಲ್ಲಿ ಗೊತ್ತಲ್ಲ, ಊರ್ಗಳಿರೋದು ನೀವೇ ತಾನೆ. ಯಾರಿರ್ತಾರೆ ಸರ್ ಊರ್ಗಳಲ್ಲಿ? ಮನ್ನಲ್ದವ್ರೆ ನೀವೇ ತಾನೆ. ಈಗ ರಾಮಚಂದ್ರಪ್ಪ ಮಗ ಅನ್ನೋರು ನೀವೇ ಅಲ್ಲ ಅನ್ನೋರು ಬೇರೆ ಅಲ್ಲ, ಬೇರೆ ಅದೇ. ಈಗ ಯಾರೋ ಡಿಸ್ಪ್ಯೂಟ್ ಮಾಡಿರ್ತಾರೆ, ಬಟ್ 99% ಸರ್. ಈಗ ನಿಮ್ಮನ್ನ ಯಾರಾದರೂ ಹೇಳೋರಾ? ಈಗ ನಿಮ್ಮ ತಂದೆ ಮಗ ಅಂತ ಯಾರಾದ್ರು ಹೇಳೋರ? ಏನೋ ಡಿಸ್ಪ್ಯೂಟ್ ಇರ್ತೈತೆ, ನಾನು ಹೇಳೋದು ಮೇಲ್ನೋಟಕ್ಕಿದೆ, ಅದನ್ನ ಕೋರ್ಟ್ ಅವ್ರು ತೀರ್ಮಾನ ಮಾಡ್ಕಳ್ಸೋಣ. ಈಗ ನಿಮ್ಮನ್ನ ಹೇಳಿದ್ರೆ ಯಾರಾದ್ರು ನಿಮ್ಮ ತಂದೆ ಮಗ ಅಲ್ಲ ಅಂತ, ಇವ್ರನ್ನ ಹೇಳೋಕೆ ಏನೋ ಒಂದು ಕಾರಣ ಇರ್ತೈತೆ. ಯಾರು ಹೇಳ್ತಾರೋ ಅವ್ರನ್ನೇ ಕರ್ಸ್ಕೊಳ್ಳೋಣ. ಆಯ್ತಪ್ಪ ಅವ್ರ ಮಗ ಅಂತ ಹೇಳ್ತಾರೆ, ನೀವಿಲ್ಲ ಅನ್ನೋದಕ್ಕೆ ಏನು ಕೊಡ್ರಿ, ದಾಖಲೆ ಕೊಡ್ರಿ ಅಂದ್ಬಿಟ್ಟು ಒಂದು ಆರ್ಡ್ರ್ ಮಾಡ್ಕೊಂಡು ಕಳ್ಸೋಣ. ಒಟ್ಟಾಗೆ ಮುಗಿಸ್ಬಿಡ್ತೀವಿ. ರಾಮಚಂದ್ರಪ್ಪ ಮಗ ಅಂತ ನಿಜವಾಗ್ಲೂ ಆಗಿದ್ರೆ ಅವ್ರ ಮಗ, ಅಥವಾ ಇದು ರಾಮಚಂದ್ರಪ್ಪ ಆಸ್ತಿಲಿ ಭಾಗ ಇವ್ರಿಗೆ ಹೋಗ್ಬೇಕು, ಆದಮ್ನ ದುಡ್ಡೆಲ್ಲ ಇವ್ರಿಗೆ ಹೋಗ್ಬೇಕು, ಒಟ್ಟಾಗಿ ಮುಗಿಸ್ಬೋಣ. ಹಾಂ, ಸೊ ಕೋಆಪ್ರೇಟ್ ಮಾಡಿರಿ ನೀವು ಅಷ್ಟೇ. ತಹಸೀಲ್ದಾರ್ ಜೊತೆ ಎಲ್ಲ ಒಂಚೂರು ಸೌಜನ್ಯದಿಂದ ಹೊರಿಸಿ, ಯಾರೇ ಆಗಲಿ ಸ್ಟಾಫ್ ಜೊತೆ ಒಂಚೂರು ಕೋಆಪ್ರೇಟ್ ಮಾಡಿರಿ. ಹಾಂ, ಎಲ್ಲ ದಾಖಲೆಗಳು ಮಾತಾಡೋದು, ಈ ಮಾತು ಎಲ್ಲ ಮಾತಾಡುತ್ತೆ. ಅಷ್ಟೇ ಗಲಾಟೆಗಳೇನು ಬೇಡ. ಬೇರೆ ಯಾರೋ ಒಬ್ರು ಮಾಡಿರ್ತಾರೆ ಊರುಗಳಲ್ಲಿ, ಮತ್ತೆ ಬೇರೆ ಬೇರೆ ಏನು ಸುಮ್ಮನೆ ಸಮಸ್ಯೆಗಳಾಗುತ್ತೆ ಊರುಗಳಲ್ಲಿ. ಇದರ ಸುಮ್ಮನೆ ಏನೋ ಮಾತಾಡೋಕೆ ಹೋಗಿ ಮತ್ತೆ ಗಲಾಟೆಗಳಾಗ್ತೈತೆ, ಅದು ಕೊನೆವರೆಗೂ ಹೋಗ್ಬಿಡ್ತೈತೆ ಅದು. ಇನ್ನೊಂದು ಬೇರೆ ಯಾರೋ ಒಂದು ಅಬ್ಜೆಕ್ಷನ್ ಮಾಡಿದ್ರೆ ಒರಿಜಿನಲ್ ಇರೋರಿಗೆ ಏನಾಗಲ್ಲ, ನೀವು ಯಾಕೆ ವರಿ ಮಾಡ್ತೀರಾ? ವಂಶವೃಕ್ಷ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಅದೆಲ್ಲ ನೋಡಿ ದಾಖಲೆಗಳು ಸಾಹೇಬ್ ಹೇಳಿದ್ದಾರೆ ಸರ್, ಈಗ ನಿಮ್ಗೆ ಆಸ್ತಿ ವಿವಾದ ಇರೋದ್ರಿಂದ ನೇರವಾಗಿ ಕೋರ್ಟ್ಗೆ ಬಂದ್ಬಿಡ್ರಿ. ಎಲ್ಲ ರಾಮಚಂದ್ರಪ್ಪನ ಮಗನೋ ಅನ್ನೋದು ಒಂದು ಕ್ಲಿಯರ್ ಮಾಡೋಣ, ಅಥವಾ ರಾಮಚಂದ್ರಪ್ಪನ ಆಸ್ತಿಲಿ ಭಾಗ ಬರೋಕೆ ಅದು ಕ್ಲಿಯರ್ ಮಾಡೋಣ. ಆದಮ್ನ ಹೆಸರಲ್ಲಿ ಬ್ಯಾಂಕ್ ಅಕೌಂಟ್ ದುಡ್ಡು ಅದನ್ನೂ ಕ್ಲಿಯರ್ ಮಾಡ್ಬಿಡ್ತೀವಿ. ಎಲ್ಲ ಓಲ್ ಆ್ಯಂಡ್ ಸೋಲಾರ್ ಕ್ಲಿಯರ್ ಮಾಡೋಣ. ನಿಮ್ಮನ್ನು ಯಾರಿಲ್ಲ ಅನ್ನೋರು ಅವ್ರನ್ನೂ ಕರ್ಸ್ಕೊಳ್ಳೋಣ, ಬೇಕಲ್ವಾ? ಜಿ ಪಿ ಏನಪ್ಪ, ಜಿ ಪಿ చేసుకుంటే వేయలేదు కదప్ప ఇది. జీపీ వేయలేదు, అట్లంతా వేయలేదు, రీసేసుకోవాల. ఎవరు వెంకటరామ శెట్టి ఎవరు అట్లంతా చేసుకొని వచ్చలేదు. రీసేసుకో, పిలిచి వెళ్ళి చిన్నయ్య నాగరాజు పిలిచి ఎప్పుడు పిలుచుకుంటారా? అదేనే ಅಲ್ಲ, ಇವರು ತಂದೆಗೆ ಮಾಡ್ಕೊಟ್ಟಿದ್ರು. ಆಯ್ತಪ್ಪ, కొనుక్కోవాలి కదప్ప, ఇంకా ప్రాబ్లం అవుతుంది. క్రైపత్రం చేసుకోవాలి కదా. లాయర్ వస్తారు, ಅದು ಗೌರ್ಮೆಂಟ್ ಸರ್ಕ್ಯುಲರ್ ಆಗಿದೆ 2020ನಲ್ಲಿ. ಗೌರ್ಮೆಂಟ್ ಯಾವ್ದಾದ್ರು ಪಬ್ಲಿಕ್ ರೋಡ್ಲೆಲ್ಲ ಬಿಡಿಸ್ಕೊಡ್ಬೇಕು, ಗೌರ್ಮೆಂಟ್ ಆರ್ಡರ್ ಆಗಿದೆ. ಈಗ ನಕಾಶಾದಾರಿ ಅಪಾರ್ಟ್ಮೆಂಟ್, ಈಗ ನಕಾಶಾದಾರಿ ಎಕ್ಸ್ಕ್ಲೂಡ್ ಆದ್ರೂ ರಸ್ತೆಗಳು ಯಾರ್ಯಾರು ಅವೈಲೇಬಲ್ ಇದೆ ಕಾಲ್ದಾರಿಲೆಲ್ಲ ಬಿಡ್ಸಕ್ಕೆ ಹೇಳಿ ಸರ್, ಅದು ರೆಗ್ಯುಲರ್ ಆಗಿ. ಈಗ ಸೆಕ್ರೆಟರಿಗೆ చెప్పండి, వాళ్ళకంటే చెప్పండి, ಗೌರ್ಮೆಂಟ್ ಆರ್ಡರ್ ಒಬ್ಬರೇ ಇರೋದ್ರಿಂದ ಒಬ್ಬರೇ ನಾನು ಒಬ್ಬರೇ
ఇప్పుడు ಈಗ ಅವ್ರು ಯಾರು ಅಂತ ಕೇಳೋಣ ಕರ್ಸಿ ಕೇಳ್ಬೇಕಲ್ಲಿ ಏನೇನು ಸಮಸ್ಯೆ ನೋಡ್ಬೇಕು ಗೊತ್ತಾಗ್ಬೇಕು ಆಯ್ತು ಸರ್ಕಾರ ಈ ಊರ್ಗಳಲ್ಲೇ ಜಗಳ ಆಡ್ಕೊಂಡು ನಾವೇನಪ್ಪ ಮಾಡೋದು ನಾವು ನೀವೇ ಜಗಳ ಮಾಡ್ಕೊಡ್ತೀರ ಅದನ್ನೇ ಹೇಳ್ತಾರೆ ಪಬ್ಲಿಕ್ ನೀನು ಒಬ್ಬನೇ ಇರೋದು ಅವನೇ ಯಾಕಾಗ್ತಾನೆ ಗೇಟು ಏನು ಹೇಳ್ತೈತೆ ನಿಮ್ಗೆ ಸಮಸ್ಯೆ ಇರ್ತೈತೆ ಸಮಸ್ಯೆ ಇಲ್ಲದೆ ಇರ್ತೈತೆ ಏನೋ ಒಂದು ಇರ್ತೈತೆ ಅದು ನಾವು ಅಡ್ರೆಸ್ ಮಾಡ್ಬೇಕು ಅವನೇ ಗೇಟ್ ಹಾಕ್ತಾನೆ ಇರ್ತೈತೆ ಎಲ್ಲ ಒಟ್ಟಾಗಿ ಆಯ್ತು ನೋಡೋಣ ತೋರಿಸ್ತೀವಿ ಮಾಡಿ ಓಕೆ